ಯೇಸು ಹೇಳಿದನು. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 42ನೇ ವಾಕ್ಯ. ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಹೇಗೂ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ಆಗಲಿ ಅಂದನು. ಯೇಸು ಶಿಲುಬೆಯ ಮೇಲೆ ಸಾಯುವ ಕೆಲವು ಗಂಟೆಗಳ ಮೊದಲು ಆತನು ಗೆತ್ಸೆಮನೆ ಎಂಬ ಸ್ಥಳಕ್ಕೆ ಹೋದನು. ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಶಿಷ್ಯರು ಆತನ ಹಿಂದೆ ಹೋದರು. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು. ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸೆಗೆಯಷ್ಟು ದೂರ ಹೋಗಿ ಮೊಣಕಾಲೂರಿ, ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಹೇಗೋ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ಆಗಲಿ ಅಂದನು. ದೇವರು ತನ್ನ ಮಗನಿಂದ ಕೇಳಲು ನಿರಾಕರಿಸಿದ ಒಂದೇ ಪ್ರಾರ್ಥನೆ ಇದು. ದೇವರಿಗೆ ನಮ್ಮ ಮೇಲಿನ ಅಪಾರ ಪ್ರೀತಿಯಿಂದಾಗಿ ಆತನು ತನ್ನ ಮಗನನ್ನು ನಮ್ಮ ಸ್ಥಳದಲ್ಲಿ ಶಿಲುಬೆಯ ಮೇಲೆ ಸಾಯುವಂತೆ ಕಳುಹಿಸಿದನು. ಪವಿತ್ರ ಗ್ರಂಥದಲ್ಲಿ ಕೆಂಪು ಬಣ್ಣದಲ್ಲಿ ಬರೆದಿರುವ ಅಕ್ಷರಗಳು ಯೇಸು ಹೇಳಿದ ವಿಶೇಷ ಮಾತುಗಳಾಗಿವೆ. ಅವು ಅತ್ಯಮೂಲ್ಯವಾದದು, ಬಲವಾದದು ಮತ್ತು ಫಲದಾಯಕವಾದದು. ನೀವು ಅದನ್ನು ನಂಬಿ ಹಿಂಬಾಲಿಸಿದರೆ ಅವು ನಿಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ.